ಪೌರುಷವಿಲ್ಲದೆ ಬದುಕುವುದು ಸಾಧ್ಯವೇ? ವೀರನಾದರೂ ಬದುಕುವನೇ ಪುಡವಿಯೋಳ್ ಪಾಂಡವೇಯರ ವಿಸ್ತಾರ ವೈಭವಂಗಳ್ ಕಂಗಳಾಲ್ ತುಂಬಲು ಸಾಧ್ಯವೇ? ಕಂಗಳಾಲ್ ತುಂಬಲು ಸಾಧ್ಯವೇ? ಕಂಗಳಾಲ್ ತುಂಬಲು ಸಾಧ್ಯವೇ? ಪಾಂಚಾಲಿ ಪಂಚಪತ್ರಿಕೆ ಏನೇ ಏನೇನೇ ನಿನ್ನ ಉನ್ನತ ಮಹೋನ್ನತ ವಿಕಟ ಹಟ್ಟಹಾಸವು ಮಹಾರಾಜ ಎನ್ನುವುದನ್ನೇ ಮರೆತು ನನ್ನನ್ನೇ ಪರಿಹಾಸ್ಯ ಮಾಡುವೆಯಾ? ನಿನ್ನ ಪರಿಹಾಸ್ಯಗಳೇ, ನನ್ನ ಹೃದಯ ಸಂಬಂಧಿತವಾದ ನಿನ್ನ ಪರಿಹಾಸ್ಯಗಳೇ ನನ್ನ ಕಣ್ಣ ಕಡಲುಗಳನ್ನು ಗದ್ಗದಿಸುತ್ತಿರುವುದಲ್ಲ. ಕ್ಷೀರವಾರಾದಿ ಜನಿಕರಾಕ ಸುಧಾಕರ ಪರ ಮಹಾನ್ಯತ ಕ್ಷತ್ರಿಯ ಕುಲ ಪರಿಪೂರಿತ ಬಲಸ ಸಾಮ್ರಾಜ್ಯ ದುರೀಣನಾಗಿ ಶತ ಸಹೋದರಿಗೆ ಹಕ್ಕಜನಾಗಿ ಪರಮೇಶ್ವರ ಪಾದ ಬಿರುದಾಂಕಿತನಾಗಿ ದುರ್ವಿದ್ಯಾ ಪಾರಂಗತನಾದ ರಾಧೇಯನಿಗೆ ಮಿತ್ರನಾದ ನನ್ನನ್ನು ನೋಡಿ ಆ ವಂಚಕಿ ಪಾಂಚಾಲಿ ಪರಿಹಾಸ್ಯ ಮಾಡುವುದೇ ಹಾವಿದೆ ಹತವಿದೆ. ನನ್ನನ್ನು ಭಾವನಾಗಿ ತಿಳಿಯದೆ ಹೀನಾಯವಾಗಿ ಗೇಲಿಪಡಿಸುವುದೇ? ಆ ಮೈಬರ್ತ ಹೆಣ್ಣಿಗೆ ಎಗ್ಗೇನೋ ಸಿಗ್ಗೇನೋ ಸರದಿಯಾಗಿ ಗಂಟನ ಬಿಟ್ಟು ಮತ್ತೊಬ್ಬ ಗಂಟನ ಜೊತೆ ಸರಸವಾಡುವ ಆ ವೇಶ್ಯೆಯಾದ ಪಾಂಚಾಲಿಯ ಹಾಸ್ಯಕ್ಕೆ ನಾನೇಕೆ ಕಳವಳ ಪಡಬೇಕು? ಊರ ನಾಯಿ ಹುಚ್ಚದ್ದು ಬಗಳುವುದೇ? ಅದು ಸರಿ ಹೋಗುವುದೇ? ಆದರೂ ದೌರ್ಜನ್ಯದಿಂದ ಸಾಧಿಸದ ಯಾಗವೆಂದು ತಿಳಿದು ನಾನೇಕೆ ಬರಬೇಕು? ಬಂದಿರಬಹುದು ಸಜೀವ ಸಂತ ಜಲಾಶಯದೋ ನಾನೇಕೆ ಕಾಲನ್ನಿಡಬೇಕು? ಸಕಲ ಕೋಟಿ ಒಡೆಯನಾದ ನಾನು ಈ ಅವಮಾನವನ್ನು ಹೇಗೆ ಸಹಿಸಲಿ? ಹೇಗೆ ಸಹಿಸಲಿ? ಏಕಚಕ್ರ ಬರೋದು ಈನನಾಗಿ ಭಿಕ್ಷಾಟನಂಗೈದ ಪಾಂಡು ಸುಧರು ಕಾಲ ವೈಪರೀತ್ಯದಿಂದ ಮೆರೆಯುತ್ತಿರುವ ಪ್ರಬಲ ಯಶರಾಗಿ ರಾರಾಜಿಸುವರೇ. ಅಭಿಮಾನಧನನಾಗಿ ರಾಜಾದಿರಾಜರನ್ನು ಸತ್ಕರಿಸಿದ ಈ ಸುಯೋಧನದ ದಕ್ಷಿಣಾಸ್ತವು ರಾಜಸೂ ಯಾಗದಲ್ಲಿ ವಿವಿಧ ದೇಶರು ನೀಡಿದ ಅಸಂಖ್ಯಾತ ರತ್ನರಾಶಿಗಳು ಆ ತುಚ್ಛ ಧರ್ಮರಾಯನಿಗೆ ದೊರಕುವುದೇ? ಇದೋ ಪರಾಭವಪಾಷಾಣವಾದ ರಾಜಮುದ್ರಿಕೆ. ಇದನ್ನು ಧರಿಸಲು ಯೋಗ್ಯವಲ್ಲ. ಪರಾಭವಪಾಷಾಣವಾದ ಈ ಹಸ್ತವು ನಿಷ್ಪ್ರಯೋಜನವು. ಚತಿಸಲೇ ಹೊರತು ಶಾಂತಿ ಇಲ್ಲ. ಅಣ್ಣ, ಏನಿನ್ನ ಆವೇಶ? ಅಣ್ಣ, ಆ ಪಾಠ ನೋಡಿ ಭಯಪಟ್ಟೆಯೋ ಅಥವಾ ನಿನ್ನ ಮತಿಗೆಟ್ಟು ಈ ರೀತಿ ಒಂಟಿಯಾಗಿ ಮಾತಾಡುತ್ತಾರೋ? ಆ ದಾಯಾದಿಗಳು ನಮ್ಮನ್ನು ನೋಡಿ ಅಪಹಾಸ್ಯ ಮಾಡುವುದಿಲ್ಲವೇ? ನನ್ನನ್ನು ತಡೆಯಬೇಡ ದುಶ್ಯಾಸನ, ತಡೆಯಬೇಡ. ಸಾಮಂತರಾದ ಪಾಂಡವರು ಮತ್ತು ಸಿಂಹಾಸನಾರೂಢರಾಗಿ ಈ ರಾಜಾದಿರಾಜನನ್ನು ಪರಿಹಾಸ್ಯ ಮಾಡುವುದೇ? ಶತ ಸಮುದ್ರ ಹಲಯುತ ಧರಣಿ ಸಾಮ್ರಾಜ್ಯವನ್ನು ಏಕಚಕ್ರವರ್ತಿಯಾಗಿ ಆಳುತ್ತಿರುವ ಈ ಕೌರವೇಶ್ವರನ್ನು ನೋಡಿ ಆ ವಂಚಕಿ ಪಾಂಚಾಲಿ ಪರಿಹಾಸ್ಯ ಮಾಡುವುದೇ? ಅದನ್ನು ನೆನೆದು ಈ ರಾರಾಜನು ಜೀವಿಸುವುದು ದುಶ್ಯಾಸನ, ಜೀವಿಸುವುದೇ? ಪಾಂಡುಪುತ್ರರು ಭೂಮಿಯೋ ಜೀವಿಸಲೇಕೆ? ಖ್ಯಾತಿಯಂ ಪಡೆಯಲೇಕೆ? ವಿಜಯವಂತ
ಎಂಬ ಕ್ರೋಧವು ಮನದೋಳ್ ತುಂಬಿರಲ್ ಹೇಗೆ ಜೀವಿಸಲಿ ದುಶ್ಯಾಸನ ಹೇಗೆ ಜೀವಿಸಲಿ ಏನೇನು ಆ ಪರಮ ಪತಕಿ ಪಾಂಚಾಲಿ ನಿಮ್ಮನ್ನು ಅಭ್ಯಾಸ ಮಾಡಿದಾಳೆ. ಅಣ್ಣ, ನಿನ್ನಗೇನು ತೀರಿಸಲು ನಾವು 100 ಮಂದಿ ಸಹೋದರರು. ನಿಮ್ಮ ಗೌರವಕ್ಕೆ ನಮ್ಮ ಪ್ರಾಣವಾದರೂ ಪಡೆಯುವ ಅಣ್ಣ. 100 ಮಂದಿ ಸಹೋದರು ನಿನಗಿರಲು ರಾಜರಾಜಾದಿ ರಣರಂಗಿಸಿ ಕಿರಿತನ ಮಾತನಾಡುವೆ ಏಕ ಸಹೋದರ ಪೌರುಷದಿಂದ ಮೇರೆ ಅಗ್ರಜ. ಅದು ನಿನ್ನಿಂದ ಆಗದು ದುಶ್ಯಾಸನ, ನಿನ್ನಿಂದ ಆಗದು. ಶತ ಸಮುದ್ರ ಹಾಲ ಹಲಯುತ ಧರಣಿ ಸಾಮ್ರಾಜ್ಯನು ಏಕಚಕ್ರಾಧಿಪತ್ಯವಾಗಿ ಆಳುತ್ತಿರುವ ಈ ಕೌರವೇಶ್ವರನ ಪ್ರಚಂಡ ಗದಾದಂಡವು ನಿಷ್ಪ್ರಯೋಜನವು, ನಿಸ್ಸಾರವು. ಮಿತ್ರ, ಆಜ್ಞೆ ಮಾಡು. ಕದನದಳು ಗಾಂಡೀವಿಯನ್ನು ಎದುರಿಸಬಲ್ಲ ಈ ಕರ್ಣನು ನಿನ್ನ ಬಳಿ ಇರುವಾಗ ವಿಚಾರವೇಕೆ? ಈ ನನ್ನ ಸರ್ಜನ್ ಸಹಾಯದಿಂದ ಆ ಪಾಂಡವರನ್ನು ನಿನ್ನ ಪಾದದಾಸರನ್ನಾಗಿ ಮಾಡುವೆನು. ಜನನದೋ ಕ್ಷತ್ರಿಯ ಜನ್ಮ ಬಂದೆ ವೀರ ಕೌರವರೆಂಬ ಖ್ಯಾತಿಯನ್ನು ಪಡೆದು ಏಕೆ ನೀ ಪರಿಚಯೋ? ಕಾರಣವೇನು ತಿಳಿಸೈ ಕೌರವೇಶ್ವರ. ಅದರಿಂದಾಗುವ ಪ್ರಯೋಜನವೇನು? ನಿನ್ನ ಮುಖದ ಮೇಲೆ ಬಂದ ಮಚ್ಚೆ ಅಳಿಸಿ ಹೋಗುವುದೇ? ಸಂದ ಪರಾಭವವು ಸರಿದು ಹೋಗುವುದೇ? ಮಾಡಿದ ಅಪರಾಧಕ್ಕೆ ತಮಗೆ ತಾವೇ ಕೃಷಿಸಿ ತಮ್ಮ ದುಷ್ಕೃತಿಗಳಿಗೆ ನಶಿಸಿ ನರಹೇಡಿಗಳಂತೆ ಬಾಳು ಸಾಗಿಸಬೇಕು. ಅವನು ಈ ಹೆಸರಿಗೆ ಮಾತ್ರ ಧರ್ಮರಾಯನೇ ಹೊರತು ಜೂಜಕ್ಕೆ ಹೆಸರು ಬರನು. ಅದೇ ಯುಗದಲ್ಲಿ ಅವರನ್ನು ಹಸ್ತಿನಾವತಿಗೆ ಆಹ್ವಾನಿಸಿ ಜೂಜವನ್ನಾಡಿಸಿ ಸರ್ವಸ್ವವನ್ನರಿಸಿ ಕುಕ್ಷಮತಿ ಪಾಂಚಾಲಿಯನ್ನು ಸಭೆಗೆ ಕರೆಸಿ ವಿವಸ್ತ್ರಗಳನ್ನಾಗಿ ಮಾಡಿ ನಿಸ್ಸಹಾಯಗಳನ್ನಾಗಿ ನಿಲ್ಲಿಸಿ ನೀನು ನಿನ್ನ ಶತ ಸಹೋದರರು ಬಂಧು ಮಿತ್ರ ಪ್ರಜಾ ಸಮುದಾಯವೆಲ್ಲ ನಗುತ್ತಿರುವಲ್ಲಿ ಆ ಪಂಚ ಪಾಂಡವರ ಪ್ರಾಣಗಳು ನಿಲುಮೆಲನ್ನು ಒದ್ದೋಡಿ ನಶಿಸುತ್ತಿರಲು ಈ ಸೋದರ ಮಾವನು ಅಳಿಯನಿಗೆ ಮಾಡಿದ ಉಪಕಾರವಿದ ಎಂದು ಇಡೀ ಸಮಸ್ತ ಲೋಕಗಳಲ್ಲಿ ನಮ್ಮ ಚರಿತ್ರ ಭಾರತದ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಗೆ ಬರೆಯುತ್ತಿದ್ದರೆ ನಾನು ಶ್ರೀ 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 ಗಾಂಧಾರ ರಾಜ ಸುತಾಗ್ರಜನೆಲ್ಲ ನಿನ್ನ ಸೋದರ ಮಾವ ಶಕುನಿ ರಾಜೇಂದ್ರನೇ ಅಲ್ಲ. ಇದು ಹೌದು, ದಾಳಗಳೇ. ಆ ಪಾಂಡವರನ್ನು ಒಂದೇ ಒಂದಾಟದಿಂದ ಸೋಲಿಸುತ್ತೇನೆ. ಮಾವ, ಧರ್ಮರಾಯನು ಸಾಮಾನ್ಯನವನಲ್ಲ, ಜೂತ ವಿದ್ಯಾ ವಿಶಾರದನು. ಆಗಬಹುದು, ಆದರೆ ಇವು ಎಲ್ಲರೂ ಆಡುವ ಸಾಮಾನ್ಯ ದಾಳಗಳಲ್ಲ. ಇವಕ್ಕೆ ಅಪರೂಪವಾದ ಪ್ರಭಾವವಿರುವುದು. ನಾನು ನುಡಿಸದ್ದನ್ನು ನುಡಿಸೇ ತೀರಬೇಕು. ಆ ಪಾಂಡವರಿಗೆ ಬರುವ ವಿಷಾದ ಗೀತೆಯನ್ನು ನನಗೆ ಮೊದಲೇ ಸೂಚಿಸುತ್ತಿರುವು. ಈ ಲೋಕದಲ್ಲಿ ಸೂರ್ಯಚಂದ್ರಾದಿಗಳು ಗತಿ ತಪ್ಪಿದರೂ ತಪ್ಪಬಹುದು, ಆದರೆ ಈ ಶಕುನಿ ಮಾವನ ಗತಿ ಮಾತ್ರ ತಪ್ಪಲಾರದು. ಧೂಜವನ್ನಾಡಿಸಿ ಧರ್ಮರಾಯನನ್ನಾದರಿಸಿದಂತೆ ಹೊರವಾಗಿ ಸರ್ವಸ್ವವನ್ನರಿಸಿ ದ್ರೌಪದಿಯ ಸಂಚಲಿಸಿ ಸಭೆಯಲ್ಲಿ ನಿಲ್ಲಿಸುವೆನೋ. ನನ್ನಲ್ಲಿ ವಿಶ್ವಾಸ ವಹಿಸೋ.
ಚತುರತೆ ಆ, ಆ ಪಾಂಡವರ ಸಿರಿ ಸಂಪತ್ತುಗಳನ್ನು ಅರಿಸಲು ಸುಲಭೋಪಾಯವೇ ದೊರಕಿತು. ಸಹೋದರ ದುಶ್ಯಾಸನ, ಅಗ್ರಜ, ನೀನೀಗಲೇ ಹೋಗಿ ಧರ್ಮರಾಯನನ್ನು ಆಹ್ವಾನಿಸಿ ಬಾ. ತಮ್ಮ ಅಪ್ಪಣೆ ಅಂತಾಗಲಿ ಅಗ್ರಜ. ಎಲ್ಲದಕ್ಕೂ ತೊಂದರೆಯೇ ಸುಯೋಧನ, ಸ್ವಲ್ಪ ನಿಲ್ಲು. ನಮ್ಮ ಅಪಶಕ್ತನ ಪಕ್ಷ ದುಶ್ಯಾಸನ ಹೋದರೆ ಆಗುವ ಕೆಲಸವೂ ಆಗುವುದಿಲ್ಲ. ಮಾವ, ನಿಲ್ಲಯ್ಯ ದಂಡಪಿಂಡ. ಧರ್ಮರಾಯನನ್ನು ಇದನ್ನು ಆಹ್ವಾನಿಸಬೇಕು. ಇದರನಿಗೆ ನಿಮ್ಮ ತಂದೆಯಾದ ಧೃತರಾಷ್ಟ್ರ ಮಹಾರಾಜನು ಆದೇಶಬೇಕು. ಆಗ ನಮ್ಮ ಕಾರ್ಯವು ನೆರವೇರುವುದು. ಹಾಗೆಯೇ ಆಗಲಿ ಮಾವ. ಈ ಸುಯೋಧನನು ಧರ್ಮರಾಯನನ್ನು ಆಹ್ವಾನಿಸುವನು, ಜೂಜನ್ನು ಹಾರಿಸುವನು, ಅರಣ್ಯಕ್ಕೆ ಕಳುಹಿಸುವನು. ನಮ್ಮ ಕಾರ್ಯವು ಸುಸಂಪನ್ನವಾಯಿತು. ನಾವೆಲ್ಲ ಹೋಗೋಣ, ನಡೆಯರೇ. ರಾಜಿತ ಕುಲಶ್ರೇಷ್ಠ ಜನಕ, ರಾಜಿತ ಕುಲಶ್ರೇಷ್ಠ ಸಾರ್ವಭೌಮಶ್ರೀ ಗುರುಕುಲ ತಿಲಕ, ಸಾರ್ವಭೌಮಶ್ರೀ ಗುರುಕುಲ ತಿಲಕ, ರಾಜಿತ ಕುಲಶ್ರೇಷ್ಠ ಜನಕ, ರಾಜಿತ ಕುಲಶ್ರೇಷ್ಠ. ಪರಮ ದಯಾಕರ ಪಾವನ ಹೃದಯ, ಪರಮ ದಯಾಕರ ಪಾವನ ಹೃದಯ, ಮುನಿ ಜನ ಸೇವಿದ ಮೂಲಾಧಾರ, ಮುನಿ ಜನ ಸೇವಿದ ಮೂಲಾಧಾರ, ರಾಜಿತ ಕುಲಶ್ರೇಷ್ಠ ಜನಕ, ರಾಜಿತ ಕುಲಶ್ರೇಷ್ಠ. ಕಾರಣವೇನೋ ಕರುಣದ ಅರ್ಹ, ಕಾರಣವೇನೋ ಕರುಣದ ಅರ್ಹ, ಶಿರಬಾಗಿ ನಿಮ್ಮ ಚರಣಗೆ ನಮಿತೆವ, ಶಿರಬಾಗಿ ನಿಮ್ಮ ಚರಣಗೆ ನಮಿತೆವ, ರಾಜಿತ ಕುಲಶ್ರೇಷ್ಠ ಜನಕ, ರಾಜಿತ ಕುಲಶ್ರೇಷ್ಠ, ಕುಲಶ್ರೇಷ್ಠ, ಕುಲಶ್ರೇಷ್ಠ. ಪೂಜ್ಯರಿಗೆ ಪ್ರಣಾಮಗಳು, ಪೂಜ್ಯರಿಗೆ ಪ್ರಣಾಮಗಳು. ಶುಭವು ಧರ್ಮನಂದನ, ಶುಭವು. ಮಹಾಭಾಗ್ಯವು ರಾಜಸೂಯಾಗವು ಅತಿ ವೈಭವವಾಗಿ ಜರುಗುತ್ತೆಂದು ಸಕಲ ರಾಜರುಗಳ ಧನಕನಕ ವಸ್ತುವಾಹನಗಳನ್ನು ಕರೆಸಿ ಕೊಟ್ಟಿರೆಂದು ತಿಳಿದು ಸಂತೋಷವಾಯಿತು. ನಿಮ್ಮ ನೋಡಬೇಕೆಂದು ಕರೆಸಿದೆನು. ಅಂಗರಾಜ, ಶತ್ರು ಭಯಗಳಿಲ್ಲದೆ ರಾಜ್ಯವು ಸುಭಿಕ್ಷೆಯಿಂದಿರುವುದಲ್ಲ. ಹೌದು ಅರ್ಜುನ, ಆ ಭಯಗಳೇ ನಮ್ಮನ್ನು ಬಾಧಿಸುತ್ತಿರುವುದು. ಭೀಮಸೇನ, ನೋಡಿದ್ಯಾ ನಮ್ಮ ಸಭಾ ಮಂದಿರವು ಹೇಗಿರೋದು? ದುಶ್ಯಾಸನ, ನಿನಗೆ ಹೇಳಿದರೆ ಕೋಪ ಬರುವುದು. ಆ ದಿನ ನಮ್ಮ ಮಾಯಸಭೆ ಮಂದಿರವನ್ನು ನೀನು ನೋಡಲಿಲ್ಲ. ನಿಮ್ಮ ಅಣ್ಣನವರನ್ನು ಕೇಳಿ ತಿಳಿದುಕೋ. ಸಭಾಸದರೇ, ಪಾಂಡುರಾಕುಮಾರರು ನಮ್ಮ ನಗರಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು. ಅವರಿಗೆ ಅತ್ಯೋನ್ನತ ವಿಲಾಸವನ್ನು ಏರ್ಪಡಿಸಬೇಕೆಂದು ನಮ್ಮಗಳ ಆಸೆ. ನಮ್ಮ ಅಣ್ಣನಾದ ಧರ್ಮರಾಯರು ಜೂದ ವಿದ್ಯೆಯಲ್ಲಿ ಬಹಳ ನಿಪುಣರು. ಅಣ್ಣ, ನಿಮ್ಮ ಚತುರೋಪಾಯವನ್ನು ವೀಕ್ಷಿಸಬೇಕೆಂದು ನಾವೆಲ್ಲರೂ ಕುತೂಹಲದಿಂದ ಕಾಯುತ್ತಿರುವೆವು.
ನಿಮ್ಮ ಆಟವನ್ನು ತೋರಿಸುವಣ್ಣ. ದಾಳಗಳು ಸಹ ಸಿದ್ಧವಾಗಿಯೇ ಧರ್ಮನಂದನ, ನೀನು ಸಮ್ಮತಿಸಿದೆ ಈಗಲೇ ಆಟವನ್ನು ಪ್ರಾರಂಭಿಸಬಹುದು. ಮಾವ, ಜೂತವು ಸಪ್ತ ವ್ಯಸನಗಳಲ್ಲಿ ಅತಿ ನೀಚವಾದದ್ದು. ಮೊದಲು ವಿರೋಧದಿಂದ ಪ್ರಾರಂಭವಾಗಿ ನಂತರ ವಿರೋಧನ ಉಂಟು ಮಾಡುವುದು ಮಾವ. ಧರ್ಮನಂದನ, ಕಲಾಕಾರನು ಕಲೆಯನ್ನೇ ದೂಷಿಸಿದಾಗೆ ನಿನ್ನ ಬಾಯಿಂದಲೇ ಕೇಳಿದನು. ಹೌದು, ಹೊರಪಡಿಸಿರುವುದು ನಿಮ್ಮಂತವರ ಲಕ್ಷಣವಲ್ಲ. ಆದರೆ ಈ ಶಕುನಿ ಮಾವನೊಂದಿಗೆ ಜೂಜಾಡುವುದು ಅಷ್ಟೊಂದು ಸುಲಭ. ಧೈರ್ಯವಿದ್ದರೆ ಆಡರಿ, ಇಲ್ಲವಿದ್ದರೆ ಬಿಟ್ಟು ಬಿಡಿ. ಮಾವ, ಧೈರ್ಯವು ಸಾಲದಲ್ಲ ಮಾವ. ಅಣ್ಣ ತಮ್ಮಂದರ ಮಧ್ಯೆ ಅಗ್ನಿ ಪರ್ವತದಂತಹ ಜೂತವೇ ಎಂದು ಆಲಿಸದೆ ಸಹೋದರ ಬಾ, ತಪ್ಪದೇ ಆಡೋಣ. ಧರ್ಮಜ, ನಿಮಗೆ ಸಮನಾದ ಜೋಡಿ ನಮ್ಮ ಶಕುನಿ ಮಾವ. ಆಟವನ್ನು ಆಡುವವನು ಮಾವ, ಪಂದ್ಯವನ್ನಿಡುವವನು ನಾನು. ಆಗಬಹುದು. ಇದು ನನ್ನ ಮೊದಲೇ ಪಂದ್ಯ. ನನ್ನ ಕಂಠಾಹಾರವನ್ನು ಪಣವಾಗಿಡುವೆನು. ಧರ್ಮನಂದನ, ನವರತ್ನ ಖಚಿತವಾದ ನನ್ನ ಕಂಠಹಾರವನ್ನು ಪಣವಾಗಿಡನು. ಮಾವ, ದಾಳಗಳನ್ನು ಹಾಕಿ. ಧರ್ಮಜ, ಜಯವು ನಿಮ್ಮದೇ. ನನ್ನ ಎರಡನೇ ಪಂದ್ಯ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯ ಪ್ರಪೂರಿತವಾದ ನಮ್ಮ ಸುವರ್ಣ ಭಾಂಡಾಗಾರವನ್ನೇ ಪಡವಾಗಿಡುವೆನು. ರಾಜಸುಯಾಗದಲ್ಲಿ ಸಮಸ್ತ ರಾಜರು ಸಮರ್ಪಿಸಿದ ವಸ್ತು ವಾಹನ ಗೋವುಗಳ ಸಮೇತ ಸಮಸ್ತ ಸಾಮ್ರಾಜ್ಯವನ್ನು ಪಣವಾಗಿದನು. ಮಾವ, ದಾಳಗಳನ್ನು ಹಾಕಿ. ಧರ್ಮನಂದನ, ಜಯವು ನಮ್ಮದೇ. ಪಾಪ ಧರ್ಮರಾಯನ ಹತ್ತಿರ ಏನೂ ಇಲ್ಲ. ಇಲ್ಲ, ಇಲ್ಲಿ ನೀವು ಸಮ್ಮತಿಸಿದರೆ ನನ್ನ ಸಹೋದರನ್ನು ಪಣವಾಗಿಡುವೆನು. ಆಗಬಹುದು. ನನ್ನ ಕಿರಿಯ ಸರ್ವಾಂಶ ಸಾಮ್ರಾಜ್ಯಕ್ಕೆ ಸರಿತುವ ನನ್ನ ಕಿರಿಯ ಸಹೋದರನಾದ ಸಹದೇವನನ್ನು ಪಣವಾಗಿಡುನು. ಮಾವ, ದಾಳಗಳನ್ನು ಹಾಕಿ. ನಿನ್ನ ಸಹೋದರ ನಮ್ಮ ವಶವಾದ ನಂತರ ಬಂದವೇನು? ಹಲೋ, ಅಣ್ಣ ತಮ್ಮಂದಿರಲಿ ಅತಿ ಪ್ರಿಯ ಸಹೋದರನಾದ ನಕುಲನ ಧರ್ಮನಂದನನು ಸೋತು ಹೋದನು. ಅಣ್ಣ ತಮ್ಮಂದಿರಲಿ ಅತಿ ಪ್ರಿಯನಾದ ನಕುಲನ ಧರ್ಮನಂದನನು ಸೋತು ಹೋದನು. ಅಸಹಾಯ ಶೂರನು ಅಮರ ಸನ್ನಿಪನು ಪಾರ್ಥನು ಕೌರವನ ಬಂದಿಯಾದನು. ಅಪರಿಮಿತ ಬಾಹುಬಲಾಢ್ಯನು ಅಪರಾಜಿತನು ಭೀಮಸೇನನು ಕೂಡ ಕೌರವನ ಬಂದಿಯಾದನು. ಅಗ್ರಜ
ಧರ್ಮಾವತಾರನು ಧರ್ಮಸೋನನು ತನ್ನೊಂದಿಗೆ ಪಣವಾಗಿ ಸೋತು ಹೋದನು ಸಹದೇವ, ಮಾತಿ ಮಾತಿಗೂ ಅವರೇ ಗೆಲ್ಲುತ್ತಿರುವರು. ಇದನ್ನೆಲ್ಲ ನೋಡುತ್ತಿದ್ದರೆ ಯಾವುದೋ ಮಾಯಾಜೂಜವೆಂದು ತೋರುತ್ತಿರುವುದು. ನನಗೂ ಅದೇ ಸಂದೇಹ. ಅದೇ ನಿಜವಾದರೆ ಅವನನ್ನು ಅವನ ಮಾಯದಾಳಗಳನ್ನು ನಾಶ ಮಾಡುವೇನು. ಸಭಾಸದರೇ, ಆಟವಾಡೋರು ಬಿಟ್ಟು ಮತ್ಯಾರು ಮಾತನಾಡಬಾರದು. ಇದು ಕೌರವೇಶ್ವರನ ಆಜ್ಞೆ. ಕೇಳಿದೆಯಾ ಧರ್ಮನಂದನ? ಇವು ಮಾಯಾದಾಳಗಳಂತೆ, ಇದು ಮಾಯಾಜೂಜವಂತೆ, ನಾನೇನೋ ಬಹಳ ಮೋಸಗಾರನಂತೆ. ಇರಲಿ ಬಿಡು, ನಂತರ ಪಂದ್ಯವೇನು? ಮಾವ, ಅಣ್ಣ ತಮ್ಮಂದರ ಸಹಿತ ಸಕಲ ಸಾಮ್ರಾಜ್ಯವನ್ನು ಸೋದ ಮೇಲೆ ನನ್ನಲ್ಲಿ ಏನಿರುವುದು ಮಾವ? ಮರೆತೆಯ ಧರ್ಮಜ? ಧರ್ಮಪತ್ನಿಯಾದ ಪಾಂಚಾಲಿಲ್ಲವೇ? ಆಕೆಯನ್ನೇ ಪಣವಾಗಿಟ್ಟು ಸೋತು ಹೋದ ರಾಜ್ಯವನ್ನು ತಮ್ಮಂದಿರನ್ನು ಮತ್ತೆ ಪಡೆಯಬಹುದಲ್ಲವೇ? ಆಕೆಯ ಅದೃಷ್ಟ ಹೇಗಿರುವುದು? ದುಶ್ಯಾಸನ, ಆಗಬಹುದು. ನಮ್ಮ ಪಾಂಡವ ರಾಜ್ಯಲಕ್ಷ್ಮಿಯು ಒಂದು ಕಡೆ, ನನ್ನ ಪಾಂಚಾಲಿಯು ಒಂದು ಕಡೆ. ಮಾವ, ದಾಳಗಳನ್ನು ಹಾಕಿ. ನಿಮ್ಮ ಅಸೂಯ ವತ್ಸರಗಳನ್ನು ಇನ್ನೂ ಅಂತ್ಯವಾಗಲಿಲ್ಲವೇ? ಮಾಡಿದ ಮೋಸಗಳು ಗೆದ್ದುಕೊಂಡ ಐಶ್ವರ್ಯಗಳು ಸಾಲದೆ ಏನು ಅರಿಯದ ಈ ಮುಗ್ಧ ರಾಜಕುಮಾರನು ಪಣವಾಗಿರುವುದೇ? ಆ ಅಭಿಮಾನವಂತೆಗೆ ಆ ದುರ್ಸ್ಥಿತಿ ಬರಲಾರದು. ಬಾನೀಸರಾಗ ಬಿದ್ದಿರದೆ ನಮ್ಮನ್ನೇ ಧಿಕ್ಕರಿಸುವೆಯಾ? ನೀನು ಸಾಧಿಸುವುದು ಏನೂ ಇಲ್ಲ. ಮಾವ, ದಾಳಗಳನ್ನು ಹಾಕೋ, ಆಟವನ್ನು ಸಾಗಿಸೋ. ನಮ್ಮ ವಶ ಆಯ್ತು ಧರ್ಮನಂದನ. ಇದೇ ಕೊನೆಯ ಆಟ. ಈ ಆಟದಲ್ಲಿ ನೀವು ಗೆದ್ದರೆ ಸೋತು ಹೋದ ರಾಜ್ಯವು ನಿನ್ನ ತಮ್ಮಂದಿರು ಬಂಧ ವಿಮುಕ್ತರಾಗುವರು. ನಾವೇ ಗೆದ್ದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಜೂಜದ ಪಣವ ಅಂಗೀಕಾರವೇ? ಹೌದು, ಅಂಗೀಕಾರ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಮಾವ, ದಾಳಗಳನ್ನು ಹಾಕಿ. ಬಂಧವನ್ನೇಳು ಧರ್ಮನಂದನ. 1-3. 1-3. ಬಳ ಬಳ. ನಿನ್ನ ಪ್ರಾಮಾಣಿಕತೆಯು ಪ್ರಶಂಸನೀಯವು. ಗುರು ಸಾರ್ವಭೌಮ, ನನ್ನ ಮಾತನ್ನು ನಾನು ನಡೆಸಿಕೊಂಡಿದ್ದೇನೆ. ನಿನ್ನ ಪ್ರತೀಕಾರವನ್ನು ನೀನು ತೀರಿಸಿಕೊಳ್ಳಬಹುದು. ಬಲೇ ಮಾವ, ಬಲೇ. ಚರಿತ್ರೆ ಬರೆಯುವುದು ನಿನ್ನ ಚತುರತೆ. ಯಾರಲ್ಲೇ ನಿನ್ನ ಮಾತನ್ನು ನಡೆಸಿಕೊಂಡಿದ್ದಕ್ಕೆ ನಾನು ಕೃತಜ್ಞನಾದನು ಮಾವ. ಅಂದು ನನ್ನ ಪರಾಭವವನ್ನು ನೋಡಿ ಪರಿಹಾಸ್ಯ ಮಾಡಿದ ಆ ಪಾಂಚಾಲಿಗೆ ತಕ್ಕ ಪ್ರಾಯಶ್ಚಿತ ಮಾಡಿಸುವೆನು. ಸಭಾ ಜನರ ಸಮಕ್ಷಮದಲ್ಲಿ ಆಕೆಯ ನೀತಗೆಟ್ಟ ಪತಿಗಳ ಮುಂದೆ ಆಕೆಯನ್ನು ಪರಾಭವಗೊಳಿಸುವೆನು. ಸಹೋದರ ದುಶ್ಯಾಸನ, ಅಗ್ರಜ, ಈಗಲೇ ಹೋಗಿ ಆ ಪಾಂಚಾಲಿಗೆ ಈ ವಿಷಯವನ್ನೆಲ್ಲ ತಿಳಿಸಿ ಈ ಸಭಾಭವನಕ್ಕೆ ಕರೆದು ಎಳೆದುತ್ತಾ ತಮ್ಮ ಅಪ್ಪಣೆ ಅಂತಾಗಲೇ ಹೋಗಿ ಬರುವೇನು. ಅಮ್ಮ ಜಗದಾಂಬೆ, ನಮ್ಮನ್ನು ಕಾಪಾಡುವ ಭಾರವು ನಿನ್ನದೇ ತಾಯಿ. ಆದರೂ ರಾಜ್ಯಸಭೆಗೆ ಹೋದ ನನ್ನ ಕಾಂತರು ಇನ್ನು ಭಾರಲೇ ಇಲ್ಲವಲ್ಲ, ಏನಾಗ್ತಿರಬಹುದು? ಪಾಂಡವರ ಪಟ್ಟ ಮಹಿಷಿಯಾದ ಪಾಂಚಾಲಿ ದೇವಿಯವರಿಗೆ ಸ್ವಾಗತ ಸುಸ್ವಾಗತ. ಮೈದನಾದ ದುಶ್ಯಾಸನ, ನೀನೇ ಬಾ, ಈ ಪೀಠವನ್ನು ಅಲಂಕರಿಸು. ದೇವರೇ, ನಿಮ್ಮ ಪತಿಯಾದ ಧರ್ಮರಾಯನು ನಮ್ಮೊಡನೆ ಜೂತವಾಡಿ ತಮ್ಮ ರಾಜ್ಯ ಸ್ವರಸ್ವನ್ನು
ತಮ್ಮಂದಿರನ್ನು ಸೋತು ತಾನು ಸೋತು ನಿಮ್ಮನ್ನು ಸಹ ಸೋತು ನಮಗೆ ದಾಸನಾಗಿರುವನು. ಆದ್ದರಿಂದ ನೀನು ನಮ್ಮನೆಯ ದಾಸತ್ವ ಮಾಡೋದರಿಂದ ನಿನ್ನನ್ನು ಕುರುಸಭೆಗೆ ಕರೆತರಲು ಕೌರವೇಶ್ವರನ ಆಜ್ಞೆ ಆಗಿದೆ. ಬಾ ನನ್ನೊಡನೆ. ಶಾಸನ, ಏನು ಮಾತನಾಡುತ್ತಿರುವೆ? ಆದರೂ ನಾನು ಏಕವಸ್ತ್ರ ಧಾರಣಿಯಾಗಿರುವೆನು. ಆ ಮಹಾಸಭೆಗೆ ನಾನು ಹೇಗೆ ಬರಲಿ? ಇದು ಆಗದ ಕೆಲಸ. ನಾನು ಆ ರಾಜಸಭೆಗೆ ನಾನು ಬರುವುದಿಲ್ಲ. ಹೋಗಿ ವಿಚಾರವನ್ನು ತಿಳಿಸಿಬಿಡು. ಏನು ಏನು ಹೇಳಿದೆ ಅತ್ತಿಗೆ? ನಿನ್ನ ಗುಣಪಾಠ ನನ್ನ ಹತ್ರ ಸಾಗದು. ಬಾ ನನ್ನೊಡನೆ. ದುಶಾಸನ, ಏನು ಮಾತನಾಡುತ್ತಿರುವೆ? ನಿಮ್ಮತ್ತಿಗೆಯಾದ ಭಾನುಮತಿಯಂತೆ ನಾನು ನಿನಗೆ ಅತ್ತಿಗೆ ಅಲ್ಲವೇ? ಏಕೆ ದುಶಾಸನ ಏಕವಚನದಲ್ಲಿ ಬಾ ಎಂದು ಮಾತನಾಡುತ್ತಿರುವೆಯಲ್ಲ, ಇದು ನಿನಗೆ ಸರಿಯೇ? ಪಂಚಾಲಿ, ನಿನ್ನ ಪ್ರಶ್ನೆಗೆ ಉತ್ತರ ಆ ಸಭೆಯಲ್ಲಿ ದೊಡ್ಡವರನ್ನು ಕೇಳು. ಬಾ ನನ್ನೊಡನೆ. ದೊರುಳ ಮುಟ್ಟಬೇಡ, ಮುಟ್ಟಬೇಡ, ಮುಟ್ಟಬೇಡ ನೀರಾನೆ. ಮುಟ್ಟಬೇಡ, ಮುಟ್ಟಬೇಡ, ಮುಟ್ಟಬೇಡ ನೀರಾನೆ. ಮುಟ್ಟಿದರೆ ಸುಟ್ಟು ಹೋಗುವೆ. ಹಿರಣ್ಯಾಕ್ಷನಿಗಾದ ಸ್ಥಿತಿಯನ್ನು ಒಮ್ಮೆ ಸ್ಮರಿಸಿಕೊ. ಅಷ್ಟೇ ಅಲ್ಲದೆ ಸೀತಾದೇವಿಯನ್ನು ಅಪಹರಿಸಲೋದ ರಾವಣನ ಸ್ಥಿತಿಯನ್ನು ಒಮ್ಮೆ ಸ್ಮರಿಸಿಕೊ. ಇಂತಹ ಮೆಚ್ಚಬೇಕಾಗತ್ತೆ. ಇಂತಹ ಮಹಾಪತಿವ್ರತರ ವಿಚಾರವನ್ನು ತಿಳಿದು ನನ್ನಂತಹ ಮಹಾಪತಿವ್ರತ ವಿಚಾರಕ್ಕೆ ಬಂದರೆ ಸುಟ್ಟು ಭಸ್ಮವಾಗುವೆ. ಏನೇನು ಐವರು ಗಂಡನೋಳು ನೀನು ಒಬ್ಬ ಪತಿವ್ರತೆ. ಒಬ್ಬರ ಕೊರಳಿಗೆ ಮಾಲೆ ಹಾಕಿಸಿ ಐವರೊಡನೆ ಕುಣಿತಾಡುತ್ತಿರುವೆ. ನೀನು ಒಬ್ಬ ಪತಿವ್ರತೆ. ಪಂಚಾಲಿ ಮಾಡನೆ ದೂರ ನಿಲ್ಲು. Bye.
ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬಾ ನನ್ನೊಡನೆ. ಅಯ್ಯೋ, ಏನು ಮಾಡಲಿ? ದುಶ್ಯಾಸನ! ಅಯ್ಯೋ, ದುಶ್ಯಾಸನ! ದುಶ್ಯಾಸನ! ನನ್ನ ದೇಶವಾಸಿಯನ್ನು ಬಿಡು! ದುಶ್ಯಾಸನ! ಅಂಡ, ಇದೋ ಇವಳನ್ನು ಸೆಳೆಯಲು ತಂದಿರುವೇನು? ಬಲೇ ದುಶ್ಯಾಸನ! ಹೇ ದುಶ್ಯಾಸನ, ನಿನ್ನನ್ನು ಉಳಿಸಲೇ ನಿಲ್ಲಿಸಲಿಲ್ಲ. ಅದೀಗ ಪ್ರಸಂಗ. ಸಭಿಕರೇ, ಈ ಧರ್ಮ ನಿರ್ಣಯವಾದ ಸಭೆಯಲ್ಲಿ ಧರ್ಮಾತ್ಮರೇ ಇಲ್ಲವೇ? ಪಾಂಡುರಾಜನ ಸಸಿಯಾಗಿ ಧರ್ಮ ಪಾರಾಯಣರಾದ ಈ ಪಾಂಡಕುಮಾರರ ಅರ್ಧಾಂಗಿಯಾಗಿರುವ ನನ್ನನ್ನು ಈ ತುಂಬಿದ ಸಭೆಗೆ ಕರೆತಂದು ಈ ರೀತಿ ಹಿಂಸಿಸುತ್ತಿರುವರಲ್ಲ, ಇದು ನಿಮಗೆ ನ್ಯಾಯವೇ? ಇದು ನಿಮಗೆ ಧರ್ಮವೇ? ಅಯ್ಯೋ, ಬೇಡನೆಂದು ಹೇಳಬಾರದೆ. ರಾಜನಾದ ನೀನು ಮಾಡಬೇಕಾದ ಕಾರ್ಯಗಳು ಇವೇನಾ? ಕ್ಷತ್ರಿಯ ಜಾತಿಯಲ್ಲಿ ಅಲ್ಲದೆ ಯಾವ ನೀಚ ಪಿಶಾಚಿಗಳಲ್ಲಾದರೂ ಇಂತಹ ಕಾರ್ಯವನ್ನು ಮಾಡುವರೇ? ಸತಿ ಸುಕುಮಾರಿಯಾದ ರಾಣಿಯನ್ನು ಕೇಶರಾಶಿಯಂ ಪಿಡಿದು ಸೆಳೆದುದು ಧರ್ಮವೇ? ಕುರುಕುಲವು ನಶಿಸಿ ಹೋದರು ದ್ರೌಪದಿ ಮಾತೆ ದಾಸಿಯಾಗದೋ?
ಎಂಬಂತವರೇ ಸ್ವಾರ್ಥಪರನಾದ ದುರ್ಬೋಧನೆಗಳೇ ಹೊರತು ನಮ್ಮಂತವರ ವಾಕ್ಯಗಳು ನಿನಗೆ ರುಚಿಸುವುದಿಲ್ಲ. ಆದರೂ ಒಂದು ಮಾತು, ಆ ಪಾಂಡಕುಮಾರರು ವಿಷಚಾಲೆಗಳಾಗಿ ಕೂತಿರುವರು. ಅವರ ನೇತ್ರಗಳಲ್ಲಿ ಹೌದು ಈ ಲೋಕವನ್ನೇ ಸುಡುವುದು. ಸಾದಿಯಾದ ತಾಯಿಯಲ್ಲಿ ಸಮಯಕ್ಕೆ ನಿರಸಿ ಕೇಶವಂಶಿರಲು ಶರಣೆತ್ತಿರಲು ವೀರೋಧಿವೀರರೆಲ್ಲ ಕುಳಿತು ನೋಡುತ್ತಿರಲು ವೀರೋಧಿವೀರರೆಲ್ಲ ಕುಳಿತು ನೋಡುತ್ತಿರಲು ಕೇಶವಂಶಿರಲು ಧರ್ಮ ದೃಷ್ಟಿಗೆ ಭಂಗ ತರಬೇಡವೋ ರಾಜ. ಸುಯೋಧನ, ಈ ವಂಶಕ್ಷೇಮಕ್ಕಾಗಿ ನನ್ನ ವಯಸ್ಸನ್ನೆಲ್ಲ ದಾರೆ ಎರೆದು ಸತ್ಯವ್ರತ ದೀಕ್ಷೆಯನ್ನು ವಹಿಸಿದೆ. ಇಷ್ಟಾದರೂ ನನ್ನ ಕಣ್ಣ ಮುಂದೆ ಇಂಥ ದುಷ್ಕಾರಗಳನ್ನು ಮಾಡಿದರೆ ನಾನೇಕೆ ಸಹಿಸಲಿ? ಗುರುಪತ್ನಿ ತಾರೆಯೊಂದಿಗೆ ಕೂಡಿದ ಚಂದ್ರನ ಗತಿ ಏನಾಯಿತು? ಪರಕಾಂತೆಯರ ದುಃಖ ಸಹಿಸಲಾಗದು. ಬೇಡ ಸುಯೋಧನ, ಕುರು ಪಾಂಡವರ ವೈರ್ಯವೆನ್ನು. ವಯೋವೃದ್ಧರು ಗುರುವೃದ್ಧರು ಗುರುವೃದ್ಧರು ಎಂಬ ಹಿರಿತನದ ಬುದ್ಧಿ ಇಲ್ಲಿಯವರೆಗೂ ನಿದ್ರೆ ಹೋಗುತ್ತಿತ್ತೆ. ಹೀಗಲೇ ಎದ್ದು ಅಧರ್ಮ ಅಧರ್ಮ ಎಂದು ಹೋಗುತ್ತಿರುವುದು. ನಾನು ಜಯಿಸಿದ ಕಾರಣ ಇದು ಮಾಯಾಜೂಜು. ಅದೇ ಈ ಧರ್ಮರಾಯನೇ ಜಯಿಸಿದರೆ ಧರ್ಮವೇ ಜಯಿಸಿದೆಂದು ನೀವೆಲ್ಲರೂ ಜಯಕಾರಗಳನ್ನು ಮಾಡುತ್ತಿದ್ದರಲ್ಲವೇ? ಜೂದವು ಸಪ್ತ ವ್ಯಸನಗಳಲ್ಲಿ ಅತಿ ನೀಚವಾದದ್ದೆಂದು ತಿಳಿದು ಅಂಗೀಕಾರ ವಹಿಸಿ ಆಡುವಾಗ ಇದು ಅಮಾನುಷವೆಂದು ಯಾರೂ ಹೇಳಲಿಲ್ಲಬೇಕೇ? ಅಂದು ನನ್ನ ಪ್ರಿಯ ಮಿತ್ರನಾದ ಕರ್ಣನನ್ನು ಕುಲಹೀನನೆಂದು ಸೂತ ಪುತ್ರನೆಂದು ಬಹಿಷ್ಕಾರ ಮಾಡಿದ ಈ ಪಾಂಡವರಿಗೆ ಬುದ್ಧಿ ಹೇಳಲು ಇದೊಂದು ಸುವರ್ಣಾವಕಾಶ. ಅದಲ್ಲದೆ ಸೋದರ ಲಭ್ಯವಾದ ಎಂಜನ ಕೂಳಿಗೆ ಆಸೆ ಪಡುವ ಅನ್ಪರು ಅಧರ್ಮಿಯೋ ನಾನಲ್ಲ. ಅಂದು ನನ್ನ ಪ್ರಮಾದವನ್ನು ನೋಡಿ ಪರಿಹಾಸ್ಯ ಮಾಡಿದ ಈ ಪಾಂಚಾಲಿಗೆ ಬುದ್ಧಿ ಹೇಳುವುದೇ ಇದರ ಆಂತರ್ಯ. ಇದನ್ನು ಅರಿತು ನಿಮ್ಮ ಇದೇ ಉಪದೇಶಗಳನ್ನು ಕಟ್ಟಿಟ್ಟು ಸುಮ್ಮನೆ ಕುಳಿತುಕೊಳ್ಳಿ. ಸಕಲ ಧರ್ಮಪರರಾದ ನೀವುಗಳೇ ಮೌನವಾಗಿ ಕುಳಿತ ಮೇಲೆ ರಾಜಸಭೆಯೋ ಇದು ರಾಜಸಭೆಯಾಗುವುದು, ಇಲ್ಲವೆಂದರೆ ಮದಪಾನದ ಮಂದಿರವಾಗುವುದು. ಈ ಕರ್ಣ ಕಠೋರವಾದ ನುಡಿಗಳನ್ನು ನಾನೇಗೆ ಸಹಿಸಲಿ? ಸಹಿಸಿ ನಾನೇಗೆ ಜೀವಿಸಲಿ?
ಅನುಮಾನವಾಗಿದ್ದರೆ ಹೌದು, ಪಾಂಚಾಲಿ ನಿಜವಾಗಿ ಧರ್ಮ ವಿಜೇತಿಯೇ. ಇಲ್ಲ ಗಾಂಧಾರ ರಾಜ, ಆ, ಈಕೆಯು ಧರ್ಮ ವಿಜೇತಳಲ್ಲ. ಅಣ್ಣ ತಮ್ಮಂದಿರೆಲ್ಲರಿಗೂ ಸಮಾನಳಾದ ಈ ದ್ರೌಪದಾ ದೇವಿಯನ್ನು ಪಣವಾಗಿಡುವ ಅಧಿಕಾರವು ಈ ಧರ್ಮರಾಜನಿಗಿಲ್ಲ. ನೀವೆಲ್ಲರೂ ಧರ್ಮ ಪರಿಜ್ಞಾನರೇ. ಅಶ್ವತ್ಥಮ್ಮ, ಸಾಕು ನಿಲ್ಲಿಸು. ಸರ್ವವ ಅರ್ಥವನ್ನಂತೆ ಹೇಳಬೇಡ. ದ್ರೌಪದಿ ಧರ್ಮರಾಯನ ಅರ್ಧಾಂಗಿ. ಆತನು ಸೋತವಾದ ಸರ್ವಸ್ವದಲ್ಲಿ ಆಕೆಯಲ್ಲವೇ? ಈತನು ರಾಜಾದಿರಾಜನು, ಆತನನ್ನು ಯಾರೂ ದ್ವೇಷಿಸಬಾರದು. ಕೈ ಚಾಚಿದರೆ ಯಾವ ಫಲವು ದೊರೆಯುವುದು? ದ್ರೌಪದಿ ಮಾತೆಯು ನಿಜವಾಗಿ ದಾಸಿಯಲ್ಲವೇ? ಆಗಬಹುದು. ಕುಲಪತಿಯನ್ನು ಪರಮ ಪತಿವ್ರತೆಯನ್ನು ಈ ರೀತಿಯಾಗಿ ಸಭೆಗೆ ಸೆಳೆದು ತಂದು ನಿಲ್ಲಿಸುವುದು ಧರ್ಮವೇ ಸುಯೋಧನ? ಅಮ್ಮ ಸೌಭಾಗ್ಯಶಾಲಿನಿ, ನಿನ್ನ ಪ್ರಶ್ನೆಗೆ ಸಮಾಧಾನ ಕೊಡಬಲ್ಲವನು ಧರ್ಮನನ್ನೊಬ್ಬನೇ. ಈ ಸ್ಥಿತಿಯಲ್ಲಿ ನಾವ್ಯಾರು ಮಾತನಾಡುವುದಿಲ್ಲ ತಾಯಿ. ಪಾಂಚಾಲೆ, ನಿನಗೆ ಇನ್ನೂ ಅನುಮಾನವಾಗಿದ್ದರೆ ನಿನ್ನ ಪತಿಯನ್ನೇ ಕೇಳು. ಧರ್ಮನಂದನ, ನಿನ್ನ ಸತಿಯು ಧರ್ಮವಾಗಿ ದಾಸಿಯೋ ಅಲ್ಲವೋ ನೀರೇ ಹೇಳು. ಬೇಕೆ ಮಾರಿ ಧರ್ಮ ನಿರ್ಣಯ. ಮಹಾರಾಜರಾದ ನೀವು ರಾಜ್ಯ ಸರ್ವಸ್ವವನ್ನು ಸ್ವಾತಿರುವುದು ಧರ್ಮವೇ ಆಗಿರುವುದು. ಮಾತು ಮೀರಿದ ಅನುಜರಾದ ನಮ್ಮನ್ನು ಸ್ವಾತಿರುವುದು ಧರ್ಮವೇ ಆಗಿರುವುದು. ಮಾತು ಮೀರಿದ ಈ ಪರಮ ಸ್ವಾತಿ ಮಾಡುವುದು ಪಣವಾಗಿರುವುದು ಧರ್ಮವಲ್ಲ. ಈ ಕೆಲಸ ಮಾಡಿದ ಆ ಅಧರ್ಮಕನ ಕರೆಗಳನ್ನು ಕತ್ತರಿಸಲು ನನಗೆ ಪಾಪವಿಲ್ಲ. ಅಣ್ಣ ಭೀಮಸೇನ, ಏನಿದು ನಿನ್ನ ಆವೇಶವು? ಈ ಸಭೆಯಲ್ಲಿ ಅಣ್ಣನವರನ್ನ ಅಪಮಾನ ಮಾಡುತ್ತಿರುವೆಯಾ? ಶಾಂತನಾಗು ಅಣ್ಣ, ಶಾಂತನಾಗು. ಈ ಅತ್ಯಾಚಾರಗಳನ್ನು ನಾವು ನೋಡಲಾರೆವು. ತಂದೆ, ತಾತ, ನಡೆಯಿರಿ, ನಾವಿನ್ನು ಹೋಗೋಣ. ಈ ಸಭೆಯಿಂದ ಯಾರು ಹೋಗಬಾರದೆಂದು ಈ ಕೌರವೇಶ್ವರನ ಆಜ್ಞೆ. ಪಾಂಚಾಲೆ, ಬಾ, ನನ್ನ ತೊರೆಯನ್ನು ಅಲಂಕರಿಸು. ಎಲ್ಲವೆಲ್ಲವೋ ಮಾಯಾಜೂತ ವಿಜಯ, ಮಧೋನ್ಮತ ದುಷ್ಟ ದುರ್ಯೋಧನ ನಿನ್ನ ದುರಾಂತರಕ್ಕೆ ತಕ್ಕ ಪ್ರತಿಕಾರವೇ ಮಾಡುವನು. ದಾರುಣಿ ರಾಜ ಸಂಪದ ಮದದಿನ್ ಕೋಮಲೇಖಿ ಸ್ವಯಂ ನೋಡಿ ಅಂಗಪೀಠವೇ ಆಸನವೆಂಬ ತೋರಿದ ಈ ದುರಾತ್ಮ ದುರ್ವಾರ ಮದೀಯ ಬಾಹುಬಲದಿನ್ ಚಂಡ ಗದಾದಿ ಬಾತ ಬಜ್ನೋರು ತದೋರು ಮಾಡುವೆ ಉಗ್ರನಾಂತರಂಗದೋ. ಅಸಂದರ್ಭ ಪ್ರಲಾಪಿ, ಸಾಕು ಮಾಡು ನಿನ್ನ ಹರ್ಬಿಡವನು. ಸಹೋದರ ದುಶ್ಯಾಸನ, ಅಗ್ರಜ, ಈ ಪಾಂಚಾಲಿಯನ್ನು ವಿವಸ್ತವಗೊಳಿಸು. ಅಪ್ಪನೇ, ಓ ಪಾಂಚಾಲಿ, ನಿನ್ನ ಪ್ರಾರ್ಥನೆಗೆ ಯಾರು ಆ ದೇವರ ಕೈಗೆ ಕುರುಕುಲ ಪ್ರಸಂಗ ನಿಲ್ಲಿಸು ನಿನ್ನ ಅಧಿಕ ಪ್ರಸಂಗ. ಬಂದ ಭೀಮ ರಾಜ್ಯಸಭೆಯಲ್ಲಿ ನಮ್ಮ ಅರ್ಧಾಂಗಿಯನ್ನು ಪರಾಜಯಗೊಳಿಸುತ್ತೀಯ. ನಿನ್ನ ದುರಾಂಕರಕ್ಕೆ ತಕ್ಕ ಪ್ರತಿಕಾರವೇ ತೀರಿಸಿಕೊಳ್ಳುವೆನು. ಛೀ, ಅನೇಕರು ನೋಡುತ್ತಿರು ಮೊದಲನಾಗಿ ದ್ರೌಪದಿಯ ಅಪಮಾನಗೊಳಿಸಲೆತ್ತಿಸಿದ ಕುಲಯೇರಿ ದುಶ್ಯಾಸನಂ ಲೋಕಭೀಕರ ಲೀಲೆಯ ಒಲಿಸಿ ತತ್ಪೀಪುಲ ರಕ್ತಸ್ಥೈಲ ರಕ್ತೋದರ ನಿರ್ಜನ ಮುರ್ವೀತೆಯಂ ನೋಡುತ್ತಿರು
ದುಶ್ಯಾಸನ, ಅಗ್ರಜ! ಈ ತುಚ್ಛ ಪಾಂಡವರಿಗೆ ಶಸ್ತ್ರಾಪಹರಣವಾಗಿದೆ. ಈ ಪಾಂಚಾಲಿಗೆ ವಸ್ತ್ರಾಪಹರಣವನ್ನು ಮಾಡು. ಹಾಗೆ ಆಗಲೇಣ. ಕೃಷ್ಣ ಕೃಷ್ಣ
ಅಮ್ಮ, ನೀ ಪರಮ ಪೃಥಿವ್ರತೆ. ಈ ಕುರುವೀರರ ದುರಾತವನ್ನು ಮುರಿತು ನಿನಗೆ ಬೇಕಾದ ವರವನ್ನು ಬೇಡು ತಾಯಿ. ನನ್ನ ಪತಿಗಳನ್ನು ದಾಸಿ ವಿಮುಕ್ತರನ್ನಾಗಿ ಮಾಡಿಸಿ. ಹಾಗೆಯೇ ಆಗ್ಲಿ ತಾಯಿ, ಮತ್ತೊಂದು ವರವನ್ನು ಬೇಡು. ನನ್ನ ಪತಿಗಳು ಸೋತ ಆಯುಧಗಳನ್ನು ಅವರವರ ಆಯುಧಗಳನ್ನು ಅವರಿಗೆ ಕೊಟ್ಟು ಬಿಡಿ. ಆಗಬಹುದು, ಮತ್ತೊಂದು ವರವನ್ನು ಬೇಡು ತಾಯಿ. ಕ್ಷಮಿಸಿ. ಹಾಗೆಯೇ ಆಗ್ಲಿ ತಾಯಿ, ನಿನ್ನ ಭಕ್ತಿಗೆ ಮೆಚ್ಚಿ ನಾನೇ ನಿಮ್ಮ ರಾಜ್ಯವನ್ನು ನಿಮಗೆ ಕೊಟ್ಟಿರುವೆನು. ಸುಖದಿಂದ ಬಾಳಿ. ಇದೇನು ಮಾವ, ಒಂದು ಹೆಣ್ಣು ಕಣ್ಣೀರಿನಿಂದ ಸಂಪಾದಿಸಿದ ರಾಜ್ಯವನ್ನು ಪಾಲಿಸುವ ರಾಜರು ಎಂತಹ ರಾಜರು! ಅಭಿಮಾನವಯ್ಯ, ನಿಮ್ಮ ತಾತನವರ ಅಭಿಮಾನ. ಎಲ್ಲವೋ ದುಷ್ಟ ದುರ್ಯೋಧನ, ಈಗ ನಾನು ಧರ್ಮಬದ್ಧನೋ ನಿರಾಯುಧನೋ ಅಲ್ಲ. ಬೇಕಾದರೆ ನಾನೊಬ್ಬನೇ ನಿಮ್ಮೆಲ್ಲರನ್ನು ಸರಿ ಮಾಡಿದು ನಿಮ್ಮ ಕೌರವರ ಸಾಮ್ರಾಜ್ಯವನ್ನು ಸರಿಗೈದು ನಿಮ್ಮ ಕೌರವರ ಸಾಮ್ರಾಜ್ಯವನ್ನು ಪಡೆದು. ಆದರೆ ಒಂದು ಹೆಣ್ಣು ಸಂಪಾದಿಸಿದ ರಾಜ್ಯವನ್ನು ಪಡೆಯುವುದಕ್ಕಿಂತಲೂ ಗಿರಿಗಂಟೆಗಳು ತಿನ್ನುತ್ತಾ ವನವಾಸವನ್ನೇ ಮಾಡುವೆವು. ಕಣ್ಣ ತಿನ್ನುವ ಅನ್ನಕ್ಕಾಗಿ ಆಶ್ರಯಕ್ಕಾಗಿ ರಾಜ್ಯದ ಜೊತೆಗೂಡಿ ಹೆಜ್ಜೆಗೂ ಪ್ರಚೋದಿಸಿ ವಂಶ ನಾಶ ಮಾಡಲು ಯತ್ನಿಸಿದ ಸೂತು ಪುತ್ರ ಮುಂದೆ ಬರುವ ಸಂಗ್ರಾಮಗಳಲ್ಲಿ ನಿಮ್ಮೆಲ್ಲರ ಮೇಲೆ ಬಾಣಗಳ ಮಳೆಯನ್ನು ಸುರಿಸುತ್ತಿದ್ದರೆ ನಾನು ರಾಜ್ಯದವನೇ ಅಲ್ಲ. ತಂದೆ, ತಾತ, ನಾವು ಕಾನೂನು ವಶಕ್ಕೆ ಹೊರಡು, ಆಶೀರ್ವದಿಸಿ. ನ್ಯಾಯಕ್ಕೆ ಪರಾಜಯವೇ, ವಂಚನೆಗೆ ಧರ್ಮವು ಸಿರಬಾಗೀತೆ. ಆ ವಿದ್ಯೆಯ ಆಟಕ್ಕೆ ವಿಭವಮು ಮರೆತು ಅಣ್ಣನಾಟಕ್ಕಾಗಿ ಅಯ್ಯೋ ಅಲಾದರೆ ಮನದಲ್ಲಿ ಬರುವ ಕೋಪದ ಜ್ವಾಲೆಯು ಧರೆಯನ್ನೆಲ್ಲ ದಹಿಸುವೆನೆನ್ನುತ್ತ ಮುಖವನ್ನು ತೋರದ ಧರ್ಮರಾಯ. ಅಯ್ಯೋ ಅಡವಿ ಪಾಲಾದ ಸಭೆಯೊಳು ಮಾಡಿದ ಶಪಥವ ತೀರಿಸಲು, ಸಭೆಯೊಳು ಮಾಡಿದ ಶಪಥವ ತೀರಿಸಲು ಪಾಪಿಗಳೆಲ್ಲರ ದಹಿಸುವನೆನ್ನುತ್ತಾ ಸಭೆಯೊಳು ಮಾಡಿದ ಶಪಥವ ತೀರಿಸಲು ಪಾಪಿಗಳೆಲ್ಲ ಸಭೆ ಬಳಿಗೆನ್ನುತ್ತಾ ಕೋಪವ ತೋರಿದ ಭೀಮಸೇನ. ಅಯ್ಯೋ ಅಡವಿ ಪಾಲಾದರೆ
ಸಭೆಯೊಳು ರಣರಂಗದೊಳು ಕೌರವ ಸೇನೆಯು ಶರಗಳ ಮಳೆಯನು ಸುರಿಸುವೆನೆನ್ನುತ್ತ ಬಣಗಳ ಚಲ್ಲಿದ ಸೌಮ್ಯ ಸಾಕ್ಷಿ ಅಯ್ಯೋ ಯಾವ ಮಡದಿಯು ಅರಿಯದು ಅಮ್ಮ ಈ ಅವಮಾನವ ಯಾವ ಯುಗದಲ್ಲಿ ಯಾವ ಮಡದಿಯು ಅರಿಯದು ಅಮ್ಮ